ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಂದಿತ್ತು ಗೇಟ್ ಮತ್ತು ESC KPSC ಮತ್ತು SSC JE. ಸೊ ಟಾಪಿಕ್ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಆಫ್ ವಾಟರಲ್ಲಿ ಫಿಲ್ಟ್ರೇಷನ್ ಮತ್ತು ಅದರದ್ದು ರಿಲೇಟೆಡ್ ಏನು ಕಾನ್ಸೆಪ್ಟ್ಸ್ ಇದೆ ಅದ್ರ ಮೇಲೆ ಇವತ್ತು ನಾವು ಕ್ವಶನ್ಸ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೆ. ಸೊ ಎಲ್ಲರೂ ನೀವು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ದ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ pertain to the sand filters used in the water industry. ಸೊ ನೋಡಿ ಇಲ್ಲಿ ಏನಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದ್ದಾರೆ, ಯಾವುದು ಫಿಲ್ಟ್ರೇಷನ್. ಸೊ ಫಿಲ್ಟ್ರೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವತ್ತೂ ಏನೇನು ಇರುತ್ತೆ ನಿಮ್ಗೆ ಹೇಳ್ತೀನಿ. ಸೊ ಟಿಪಿಕಲ್ ಡ್ಯೂರೇಷನ್ ಯಾವತ್ತೂ ಏನಂತಂದ್ರೆ ಆಪರೇಷನ್ ಇನ್ ಒನ್ ರನ್ ಇಸ್ 24 hours to 72 hours ಇರುತ್ತೆ, ಗೊತ್ತಾಯ್ತಾ. ಸೊ ಇದು ಏನಂತಂದ್ರೆ ಸ್ಯಾಂಡ್ ಫಿಲ್ಟರ್. ಸೊ ಡಿಫ್ರೆಂಟ್ ಟೈಪ್ ಆಫ್ ಫಿಲ್ಟರ್ಸ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ರೈಟ್. ಸ್ಯಾಂಡ್ ಫಿಲ್ಟರ್ಸ್, ಈ ಸ್ಯಾಂಡ್ ಫಿಲ್ಟರ್ಸ್ಗೆ 24 to 72 hours. ಓಕೆ, ಸೊ 24 ಇಂದ 72 hours ಇದು ಇರುತ್ತೆ. ಆಪರೇಷನ್ ಕಾಸ್ಟ್ ತುಂಬಾ ಲೋ ಇರುತ್ತೆ. ಆಪರೇಷನ್ ಕಾಸ್ಟ್ ಈಸ್ ಲೋ. ಆಪರೇಷನ್ ಕಾಸ್ಟ್ ತುಂಬಾ ಲೋ ಇರುತ್ತೆ. ಫಿಲ್ಟ್ರೇಷನ್ ರೇಟು 1 to 4 ಮೀಟರ್ ಕ್ಯೂಬ್ ಅಲ್ಲ, ಇನ್ನು ಇದೇನಂತಂದ್ರೆ ಕಮ್ಮಿ ಇರುತ್ತೆ. ಸೊ ಇದ್ರ ಆನ್ಸರ್ ಏನಾಗುತ್ತೆ? ಸೆಕೆಂಡ್ ಆ್ಯಂಡ್ ಥರ್ಡ್, ರೈಟ್. ಸೆಕೆಂಡ್ ಆ್ಯಂಡ್ ಥರ್ಡ್ is the answer for this question. Next question, a water treatment plant is designed to treat 1 meter cube per second of raw water. It has a 14 sand filters, right. So 1 meter cube ಏನಿದೆ ಹೇಳಿದ್ರು, ಒಂದೇ ನಿಮಿಷ. ಓಕೆ, ಸೊ ಇದ್ರದ್ದು ನೋಡಿ ಇಲ್ಲೇ ಬರೆಯೋಣ. ಸೊಲ್ಯೂಷನ್ ಏನಿದೆ ಅಂತಂದ್ರೆ ಸಿಂಪಲ್ ಆಗಿದೆ. ಅದು ಸೊಲ್ಯೂಷನ್ ಕ್ಯೂ ಎಷ್ಟಿದೆ, ಡಿಸ್ಚಾರ್ಜ್ ಬಂದ್ಬಿಟ್ಟು 1 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಇದೆ. ಸೊ ಇದು ಎಷ್ಟು ಸ್ಟ್ಯಾಂಡ್ ಬೈ ಸ್ಯಾಂಡ್ ಫಿಲ್ಟರ್ಸ್ ಎಷ್ಟಿದೆ ಅಂತಂದ್ರೆ 14 ಇದೆ, 14 ಫಿಲ್ಟರ್ಸ್. ಓಕೆ, ಅದಾದ್ಮೇಲೆ ಸರ್ಫೇಸ್ ಏರಿಯಾ ಆಫ್ ದ ಈಚ್ ಫಿಲ್ಟರ್. ಸರ್ಫೇಸ್ ಏರಿಯಾ ಎಷ್ಟಿದೆ, ರೈಟ್. ಇದು ನಂಬರ್ ಆಫ್ ಫಿಲ್ಟರ್ಸ್, ಇದಾಯ್ತು. ಸೊ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು 50 ಮೀಟರ್ ಸ್ಕ್ವೇರ್. ಓಕೆ, 50 ಮೀಟರ್ ಸ್ಕ್ವೇರ್. ವಾಟ್ ಇಸ್ ದ ಲೋಡಿಂಗ್ ರೇಟ್? ಇಲ್ಲಿ ಲೋಡಿಂಗ್ ರೇಟ್ ಬೇಕಾಗಿದೆ. ವಿತ್ 2 ಫಿಲ್ಟರ್ಸ್ ಔಟ್ ಆಫ್ ದ ಸರ್ವಿಸ್ ಫಾರ್ ಅ ರೂಟೀನ್ ಬ್ಯಾಕ್ ವಾಶ್. ಬ್ಯಾಕ್ ವಾಶ್ ಅಂದ್ರೆ ಕ್ಲೀನಿಂಗ್ಗೋಸ್ಕರ ಯೂಸ್ ಮಾಡ್ತಾರಲ್ಲ, ಸೊ ಅದನ್ನ ನಾವೇನಂತಂದ್ರೆ ರೂಟೀನ್ ಬ್ಯಾಕ್ ವಾಶ್. ಸೊ ಈಗ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ನಂಬರ್ ಆಫ್ ಫಿಲ್ಟರ್ಸ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಬೇಕು. ನಂಬರ್ ಆಫ್ ಫಿಲ್ಟರ್ಸ್ ಇನ್ ವರ್ಕಿಂಗ್ ಕಂಡೀಷನ್ ಅಂದ್ರೆ ಈಗ ಎಷ್ಟು ನಮ್ಮ ಹತ್ರ ಇದೆ ವರ್ಕಿಂಗ್ ಕಂಡೀಷನ್ ಅಲ್ಲಿ. ಸೊ ಅದನ್ನ ಯಾವ ತರ ಫೈಂಡ್ ಔಟ್ ಮಾಡೋದು? ಸಿಂಪಲ್ ಆಗಿ, ರೈಟ್. ಮೇಂಟೆನೆನ್ಸ್ ಅಲ್ಲಿ ಎಷ್ಟಿದೆ? 2 ಇದೆ. ಸೊ 14 minus 2 is 12 ನಂಬರ್ಸ್. ಸೊ 12 ನಂಬರ್ಸ್ ಆಫ್ ಫಿಲ್ಟರ್ಸ್ ನಮ್ಮ ಹತ್ರ ವರ್ಕಿಂಗ್ ಕಂಡೀಷನ್ ಇದೆ. ಸೊ ಈಗ ಲೋಡಿಂಗ್ ರೇಟ್ದು ಏನಿದೆ ಫಾರ್ಮುಲಾ, loading rate equals discharge divided by surface area. ಗೊತ್ತಾಯ್ತಾ? ಸೊ ಈಗ ಇದೆ ಎಷ್ಟಿದೆ, ಇದು ಸರ್ಫೇಸ್ ಏರಿಯಾ ಏನಿದೆ, ಇದ್ರದ್ದು ಡಿಸ್ಚಾರ್ಜು 86,400. ಓಕೆ, 86,400. ಸೊ ಇದು 1 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಇದೆ. ಇದು 86,400 ಯಾವ ತರ ಬಂತು ಅಂದ್ರೆ ಇದನ್ನ ಮೀಟರ್ ಕ್ಯೂಬ್ ಪರ್ ಡೇ ಮಾಡ್ಕೋಬೇಕು. 86,400 ಯಾವಾಗ ಬರುತ್ತೆ ಅಂದ್ರೆ ಮೀಟರ್ ಕ್ಯೂಬ್ ಪರ್ ಡೇ ಮಾಡ್ಬೇಕು. ಇದಕ್ಕೆ ಮೀಟರ್ ಕ್ಯೂಬ್ ಸೆಕೆಂಡ್ ಇಂದ ಡೇಗೆ ಮಾಡೋದು ಯಾವ ತರ ಇರುತ್ತೆ, ಸೆಕೆಂಡ್ಸ್ ಟು ಮಿನಿಟ್ಸ್ ಟು ಎಷ್ಟು ಅವರ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡೋದು. 60 into 60 ಮಾಡಿ. ಓಕೆ, ಸೊ ಸೆಕೆಂಡ್ಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಡೇ ಇಂಟು 24 ಮಾಡಿ. ಸೊ ದಟ್ 86,400 ಮೀಟರ್ ಕ್ಯೂಬ್ ಪರ್ ಡೇ ಬರುತ್ತೆ. ಸೊ 86,400 divided by surface area 12 into 50. ಓಕೆ, 12 ಏನಿದೆ ನಂಬರ್ ಆಫ್ ಫಿಲ್ಟರ್ಸ್, 50 ಏನಿದೆ ಇದು ಸರ್ಫೇಸ್ ಏರಿಯಾ, ರೈಟ್. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 144 ಮೀಟರ್ ಕ್ಯೂಬ್ ಪರ್ ಡೇ ಪರ್ ಮೀಟರ್ ಸ್ಕ್ವೇರ್, ಗೊತ್ತಾಯ್ತಾ. ಸೊ ಇದು 144 is the answer for this question, ಗೊತ್ತಾಯ್ತಾ. 144 ಡನ್, ಗೊತ್ತಾಯ್ತಾ. ನೆಕ್ಸ್ಟ್ ಕ್ವೆಶ್ಚನ್, a city is going to install a rapid sand filter after the sedimentation tank. Using the following data, design loading rate to the filter.
So design loading rate to the filter is 200 meter cube per meter square day, right? And design flow rate is 0.5 meter cube per second. Surface area per filter box 50 meter square ಇದೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಏನು ಮಾಡೋದಿದೆ, ಸರ್ಫೇಸ್ ಏರಿಯಾ ರಿಕ್ವೈರ್ಡ್ ಫಾರ್ ಅ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅಂತ ಕೇಳ್ತಾ ಇರೋದು. ಓಕೆ, ಸೊ ಅದನ್ನ ಯಾವ ಥರ ಮಾಡೋದು, ಸಿಂಪಲ್ ಆಗಿದೆ ನೋಡಿ. ಫಸ್ಟು ಸರ್ಫೇಸ್ ಏರಿಯಾ ರಿಕ್ವೈರ್ಡ್ ಇಲ್ಲಿ ಬರಿತೀನಿ. ಸರ್ಫೇಸ್ ಏರಿಯಾ ರಿಕ್ವೈರ್ಡ್ ಈಕ್ವಲ್ಸ್ ಸೊ ಕ್ಯೂ ಡಿವೈಡೆಡ್ ಬೈ ಡಿಸೈನ್ ಲೋಡಿಂಗ್ ರೇಟ್. ಇದು ಫಾರ್ಮುಲಾ ಇದೆ, ಎಲ್ಲರೂ ನೆನಪಿಟ್ಕೋಬೇಕು ಈ ಫಾರ್ಮುಲಾ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕು ಇವಾಗ, ಸೊ ಏರಿಯಾ ಸರ್ಫೇಸ್ ಏರಿಯಾ ರಿಕ್ವೈರ್ಡ್ ಏನಿದೆ 0.5, ಈ ಕ್ವಶನ್ ಅಲ್ಲಿ ನೋಡಿ ಗೊತ್ತಾಗುತ್ತೆ, 0.5 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಓಕೆ, ಸೊ ಇದೇನಿದೆ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ನೆಕ್ಸ್ಟ್ ಏನಿದೆ ಡಿಸೈನ್ ಲೋಡಿಂಗ್ ರೇಟ್ ಎಷ್ಟಿದೆ, 200 ಇದೆ. ಸೊ 200 ಇದೆ. ಈಗ ಇದನ್ನ ನಾವು ಯಾವುದರಲ್ಲಿದೆ, ಇದು ಮೀಟರ್ ಕ್ಯೂಬ್ ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಓಕೆ, ಸೊ ಇದು ಡೈಮೆನ್ಷನ್ ಕೊಟ್ಟಿರೋದು. ಈಗ ನಮಗೆ ಬೇಕಾಗಿರೋದು ಇಲ್ಲಿ ಸರ್ಫೇಸ್ ಏರಿಯಾ ಯಾವತ್ತು ಯಾವುದರಲ್ಲಿರುತ್ತೆ, ಮೀಟರ್ ಸ್ಕ್ವೇರ್ ಅಲ್ಲಿ ಇರುತ್ತೆ. ಸೊ ಮೀಟರ್ ಸ್ಕ್ವೇರ್ ನಮಗೆ ಬೇಕು. ಸೊ ಈ ಮೀಟರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಮೀಟರ್ ಗೆಟ್ ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಆಗುತ್ತೆ. ಉಳಿದ ಯಾವುದು ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್, ಬಟ್ ನಮಗೆ ಬೇಕಾಗಿರೋದು ಮೀಟರ್. ಸೊ 200 ಇಂಟು, ಬಟ್ ಇಲ್ಲಿ ಏನಿದೆ ಗೊತ್ತಾ, ನಾವು ಏನಂತಂದರೆ ಇದನ್ನು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. 24 ಇಂಟು 60 ಇಂಟು 60ಗೆ ಈ ಥರ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡಿಕೊಂಡಾಗ ಅದೇನಾಗುತ್ತೆ, ಅದು ಮೀಟರ್ ಕ್ಯೂಬ್ ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಇರೋದನ್ನ ಕನ್ವರ್ಜನಲ್ಲಿ ಬರುತ್ತೆ. ಸೊ ಇದು ಎಷ್ಟಾಗುತ್ತೆ ಆನ್ಸರು, 216 ಮೀಟರ್ ಸ್ಕ್ವೇರ್ ಆಗುತ್ತೆ. 216 ಮೀಟರ್ ಸ್ಕ್ವೇರ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟು ಈಗ ನಂಬರ್ ಆಫ್ ಫಿಲ್ಟರ್ಸ್ ಯಾವ ಥರನ ಫೈಂಡ್ ಔಟ್ ಮಾಡಬೇಕು, ಅದೇ ಕ್ವಶನ್ನ. ಸೊ ಸಿಂಪಲ್ ಆಗಿ ನಂಬರ್ ಆಫ್ ಫಿಲ್ಟರ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡೋದು. ಸೊ 216 ಬಂದಿತ್ತು ಇವಾಗ ಸರ್ಫೇಸ್ ಏರಿಯಾ ರಿಕ್ವೈರ್ಡು, ಡಿವೈಡೆಡ್ ಬೈ 50 ಮಾಡಬೇಕು. 50 ಏನಿದೆ ಇವಾಗ, ರೈಟ್, 50 ಏನಿದೆ ಸರ್ಫೇಸ್ ಏರಿಯಾ ಪರ್ ಫಿಲ್ಟರ್ ಬಾಕ್ಸ್. ಓಕೆ, ಸೊ ದಿಸ್ ಈಸ್ ಸರ್ಫೇಸ್ ಏರಿಯಾ ಪರ್ ಫಿಲ್ಟರ್ ಬಾಕ್ಸು. ಸೊ ಇದು ಏನಿದೆ ಅದಿದೆ. ಸೊ ಎಷ್ಟಾಗುತ್ತೆ ನಂಬರ್ ಆಫ್ ಫಿಲ್ಟರ್ಸು, 4.32 ಆಗುತ್ತೆ. 4.32 ಫಿಲ್ಟರ್ಸು. ಬಟ್ ಇಲ್ಲಿ ಆಪ್ಷನಲ್ಲಿ ನಿಯರ್ ಬೈ ಆನ್ಸರ್ ಯಾವುದಿಲ್ಲ, ಬಟ್ ಇದು 4 ತೊಗೊಳಕ್ಕಾಗೋದಿಲ್ಲ, ಯಾವತ್ತು ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಸೊ ನಂಬರ್ ಆಫ್ ಫಿಲ್ಟರ್ಸ್ ತಾನೇ ಅದು. ಸೊ ನಿಯರ್ ಬೈ ಆನ್ಸರ್ ಇಲ್ಲಿ ಯಾವುದಿದೆ ಅಂತಂದರೆ 6 ಇದೆ. ಸೊ ನಾವು ಯಾವತ್ತೂ ಒಂದು ಸ್ಟ್ಯಾಂಡ್ ಬೈಲೂ ಇಡ್ತೀವಿ. ಸೊ ಅದಕ್ಕೆ 6 ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ, ಯಾವತ್ತೂ 4.32 ಬಂದರೆ 4 ಆನ್ಸರ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದರಲ್ಲಿ ಒಂದು ಪ್ಲಸ್ ಆದರೂ ನಾವು ಆ್ಯಡ್ ಮಾಡ್ತೀವಿ. ಸೊ ನಿಯರ್ ಬೈ ಆನ್ಸರ್ 6 ಆಗುತ್ತೆ. ಡನ್. ನೆಕ್ಸ್ಟ್ ಕ್ವಶನ್, ಎ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್, ದ ಟೈಮ್ ಫಾರ್ ರೀಚಿಂಗ್ ಪಾರ್ಟಿಕಲ್ ಬ್ರೇಕ್ ಥ್ರೂ TB is defined as an time elapsed from start of filter run to the time at which turbidity of the effluent from the filter is greater than 2.5 NTU, right? So the time for reaching terminal head loss, so TH ಏನಿದೆ ಇದು terminal head loss, ಇದು terminal head loss. TB ಏನಿದೆ ಇದು time elapsed from start of filter run to the time at which the turbidity of the effluent from the filter is greater than 2.5 ಅಂತ ಹೇಳ್ತಾ ಇರೋದು. ಸೊ TH is defined as an time elapsed from the start of the filter run to the time when the head loss across the filter is greater than 3 meter. ನೋಡಿ, ಸೊ ಇದು ಹೆಡ್ ಬಗ್ಗೆ ಇದೆ, ಇದು ಹೆಡ್ ಬಗ್ಗೆ ಇದೆ. ಮತ್ತು ಅದೇ ಇದು ಯಾವುದಿದೆ TB, ಇದು ಬಂದ್ಬಿಟ್ಟು ಟೈಮ್ elapsed from the filter run to the time which turbidity ಬಗ್ಗೆ ಇದೆ. ಇದು ಟರ್ಬಿಡಿಟಿ ಬಗ್ಗೆ ಹೇಳ್ಕೊಡುತ್ತೆ. ಓಕೆ, ಸೊ ಇವೆರಡನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಆದಮೇಲೆ ಈಗ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ, ಎಫೆಕ್ಟ್ ಆಫ್ ಇನ್ಕ್ರೀಸಿಂಗ್ ದ ಫಿಲ್ಟರ್ ಡೆಪ್ತ್ನ ನೀವು ಇನ್ಕ್ರೀಸ್ ಮಾಡಿದಾಗ, ರೈಟ್, ಸೊ ಕೀಪಿಂಗ್ ಆಲ್ ದ ಅದರ್ ಕಂಡೀಷನ್ಸ್ ಆರ್ ಸೇಮ್ ಆನ್ TB ಆ್ಯಂಡ್ TH, ಎಲ್ಲದ್ದು ಸೇಮ್ ಇತ್ತು ಅಂದರೆ ಏನಾಗುತ್ತೆ ಇದ್ರದ್ದು ಆನ್ಸರು ಅಂತ ಕೇಳ್ತಾ ಇರೋದು ಅದು. ಓಕೆ, ಏನಾಗುತ್ತೆ ಇದ್ರ ಆನ್ಸರು ಅಂತ ಕೇಳ್ತಾ ಇರೋದು, ರೈಟ್. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಯಾವಾಗ TB ಇನ್ಕ್ರೀಸ್ ಆಗುತ್ತೆ ನೋಡಿ, ರೈಟ್,
ಸೊ ಅವಾಗ ಟಿ ಎಚ್ ಡಿಕ್ರೀಸ್ ಆಗುತ್ತೆ. ಯಾಕೆ ಅಂತ ಇಲ್ಲಿ ನೋಡಿ, ಟರ್ಬಿಡಿಟಿ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಆಯ್ತಾ. ಸೊ ಹೆಡ್ ಏನಿದೆ ಕಮ್ಮಿ ಆಗುತ್ತೆ, ಹೆಡ್ ತುಂಬ ಕಮ್ಮಿ ಆಗುತ್ತೆ, ಅದಕ್ಕೆ ಟಿ ಬಿ ಇನ್ಕ್ರೀಸಸ್, ಟಿ ಎಚ್ ಡಿಕ್ರೀಸಸ್ ಆಗುತ್ತೆ. ನಾವು ಸೊ ಅದರಲ್ಲಿ ಇನ್ನೊಂದು ಕ್ವಶನ್ ಇದೆ, ಎಫೆಕ್ಟ್ ಆಫ್ ಇನ್ಕ್ರೀಸಿಂಗ್ ದ ಫಿಲ್ಟರ್ ಲೋಡಿಂಗ್ ರೇಟ್. ಈಗ ಫಿಲ್ಟರ್ ಲೋಡಿಂಗ್ ರೇಟ್ ರೈಟ್, ಎಫೆಕ್ಟ್ ಆಫ್ ಇನ್ಕ್ರೀಸಿಂಗ್ ದ ಫಿಲ್ಟರ್ ಲೋಡಿಂಗ್ ರೇಟ್ ಎಲ್ಲ ಕಾನ್ಸ್ಟೆಂಟ್ ಇಟ್ಬಿಟ್ಟಾಗ ಆನ್ ಟಿ ಬಿ ಅಂಡ್ ಟಿ ಎಚ್ ಇದ್ದಾಗ ಏನಾಗುತ್ತೆ ಅಂತ ಕೇಳ್ತಾ ಇರೋದು. ಆವಾಗ ಏನಾಗುತ್ತೆ ಹೇಳಿ, ಸಿಂಪಲ್ ಆಗಿ ಏನಂತಂದ್ರೆ ಅಲ್ಲಿ ಅದು ಬಂದ್ಬಿಟ್ಟು ಎರಡೂ ಏನಂತಂದ್ರೆ ಡಿಕ್ರೀಸ್ ಆಗುತ್ತೆ. ಯಾವುದು, ಟಿ ಬಿ ಮತ್ತೆ ಟಿ ಎಚ್ ಎರಡೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾಕೆಂದ್ರೆ ಲೋಡಿಂಗ್ ರೇಟ್ನ ಏನ್ ಮಾಡ್ತಾ ಇದ್ದಾರೆ, ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಲೋಡ್ ಜಾಸ್ತಿ ಆದಂಗೆ ಏನಾಗುತ್ತೆ, ಹೈಟು ಕಮ್ಮಿ ಹಾಕೊಂಡು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಟ್ಯಾಂಕ್ ಇದೆ, ಸೊ ನೀವು ಲೋಡಿಂಗ್ ರೇಟ್ ಜಾಸ್ತಿ ಆದಂಗೆ ಇದ್ರದ್ದು ಹೈಟ್ ಏನಿರುತ್ತೆ ಅಲ್ಲ, ಹೈಟು ಕಮ್ಮಿ ಆಗುತ್ತೆ ಫಿಲ್ಟರ್ ರೈಟ್, ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ವಾಟರ್ ಬರ್ತಾನೆ ಇರುತ್ತೆ. ಆಮೇಲೆ ಟಿ ಬಿನೂ ಕಮ್ಮಿ ಆಗುತ್ತೆ. ಗೊತ್ತಾಯ್ತಾ, ಇದು ಒಂದು ಥಿಯರಿ ಕ್ವಶನ್ ಇತ್ತು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಎ ಟೌನ್ ಈಸ್ ರಿಕ್ವೈರ್ಡ್. ನೋಡಿ ಈ ಕ್ವಶನ್ ಬಂದ್ಬಿಟ್ಟು ಗೇಟ್ 2012 ಅಲ್ಲಿ ಬಂದು, ಇವೆಲ್ಲ ಗೇಟ್ ಕ್ವಶನ್ಸ್. ಓಕೆ, ಇವೆಲ್ಲವೆಲ್ಲ ಇಂಪಾರ್ಟೆಂಟ್ ಇದೆ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ. ಎ ಟೌನ್ ಈಸ್ ರಿಕ್ವೈರ್ಡ್ ಟು ಟ್ರೀಟ್ 4.2 ಮೀಟರ್ ಕ್ಯೂಬ್ ಆಫ್ minimum of raw water for a daily domestic supply. Flocculating particles are to be produced by a chemical coagulation. A column analysis indicates that an overflow rate of 0.2 mm per second will produce satisfactory particle removal in a settling basin at a depth of 3.5 meter. The required surface area for a settling is. Required surface area ಕೇಳ್ತಾ ಇದ್ದಾರೆ. ಓಕೆ, ಸೊ ಸರ್ಫೇಸ್ ಏರಿಯಾನ ಯಾವ ತರ ಮಾಡ್ತೀವಿ, ಸಿಂಪಲ್ ಇದೆ. ಯಾವ ತರ ಮಾಡ್ಬೋದು ಇದನ್ನ, ಸೊ ಡಿಸ್ಚಾರ್ಜ್ ಬಂದ್ಬಿಟ್ಟು 4.2 ಏನಿದೆ ಮೀಟರ್ ಕ್ಯೂಬ್ ಪರ್ ಮಿನಿಟ್. ಓಕೆ, ಸೊ ಆಮೇಲೆ ಇನ್ನೊಂದು ಯಾವುದು, ವಿ ನಾಟ್ ಇದೆ. ವಿ ನಾಟ್ ಅಂದ್ರೆ ಯಾವುದು, ಇಲ್ಲಿದೆ ನೋಡಿ, ಓವರ್ಫ್ಲೋ ರೇಟ್. ಓವರ್ಫ್ಲೋ ರೇಟ್ 0.2 mm per second ಇದೆ. 0.2 mm per second ಇದೆ. ಸೊ ಅದನ್ನ ನಾವು ಏನ್ ಮಾಡಬೇಕು, ಫಸ್ಟ್ ಮೀಟರ್ ಪರ್ ಮಿನಿಟ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 0.2 ಡಿವೈಡೆಡ್ ಬೈ 1000, ಯಾಕೆಂದ್ರೆ mm ಇಂದ ಮೀಟರ್ ಮಾಡ್ತಾ ಇದೀವಿ, ಇಂಟು 60 ಮಿನಿಟ್ ಇಂದ ಸೆಕೆಂಡ್ಸ್ಗೆ. ಸೊ ಎಷ್ಟಾಗುತ್ತೆ, ಇದು 0.012 ಮೀಟರ್, ಸಾರಿ ಮೀಟರ್ ಪರ್ ಮಿನಿಟ್. ಡನ್. ನೌ ವಾಟ್ ಈಸ್ ದ ಫಾರ್ಮುಲಾ, ಏರಿಯಾ ಈಕ್ವಲ್ಸ್ ಟು ಡಿಸ್ಚಾರ್ಜ್ ಬೈ the V naught, overflow rate. So discharge is 4.2, so V naught ಎಷ್ಟಿದು 0.012. ಸೊ ಇದು ಮೀಟರ್ ಕ್ಯೂಬ್ ಪರ್ ಮಿನಿಟ್ ಇದೆ, ಇದು ಮೀಟರ್ ಪರ್ ಮಿನಿಟ್ ಇದೆ ಇದು. ಸೊ ಏರಿಯಾ ಬಂದ್ಬಿಟ್ಟು ಮೀಟರ್ ಸ್ಕ್ವೇರ್ ಅಲ್ಲಿ ಇರುತ್ತೆ. ಸೊ ಈ ಮೀಟರ್ ಕ್ಯೂಬು ಮತ್ತೆ ಮೀಟರ್ ಕಟ್ ಆಗುತ್ತೆ, ಮೀಟರ್ ಸ್ಕ್ವೇರ್ ಮಿನಿಟ್ ಕಟ್ ಆಗಿಬಿಡುತ್ತೆ. ಇದು ಮತ್ತೆ ಇದು, ಆಮೇಲೆ ಇದು ಮತ್ತೆ ಇದು, ಇದರಲ್ಲಿ 2 ಉಳಿಯುತ್ತೆ. ಸೊ ಮೀಟರ್ ಸ್ಕ್ವೇರ್. ಸೊ ಎಷ್ಟಾಯ್ತು, ಇದು ಬಂದ್ಬಿಟ್ಟು 350 ಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 350 ಆಗುತ್ತೆ ಇದರ ಆನ್ಸರ್. ತುಂಬಾ ಈಸಿ ಇದೆ, ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಇದೆ. ಗೇಟ್ 2012 ಬಂದಿರೋ ಕ್ವಶನ್. ದೆನ್ ನೆಕ್ಸ್ಟ್ ಕ್ವಶನ್, ಎ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಫ್ ಕೆಪಾಸಿಟಿ 1 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್, ಕಾಣಿಸ್ತಾ ಇದೆಯಲ್ಲ, 1 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಹ್ಯಾಸ್ ಎ ಫಿಲ್ಟರ್ ಬಾಕ್ಸಸ್ ಆಫ್ ಡೈಮೆನ್ಷನ್ 6 ಮೀಟರ್ ಬೈ 10 ಮೀಟರ್. ಓಕೆ, 6 ಮೀಟರ್ ಬೈ 10 meter. Loading rate of filter is 120 meter cube per day per meter square. When 2 of the filters are out of the service for a backwashing, the loading rate in meter cube. ಈಗ ಲೋಡಿಂಗ್ ರೇಟ್ ಕೇಳ್ತಾ ಇದ್ದಾರೆ. ಈಗ ಇಲ್ಲಿ ಸ್ವಲ್ಪ ಆರಾಮಾಗಿ ಮಾಡೋಣ ಒಂದು ಪ್ರಾಬ್ಲಮ್. ಸೈಜ್ ಆಫ್ ಈಚ್ ಫಿಲ್ಟರ್, ಫಸ್ಟ್ ಸೈಜ್ ಆಫ್ ಈಚ್ ಫಿಲ್ಟರ್ ಏನಿದೆ ಅದು ಬರ್ಕೊಳ್ಳೋಣ. ಸೊ ಅದು 6 into 10, 6 into 10 ಇದೆಯಾ, 6 into 10 ಮೀಟರ್. ಡಿಸ್ಚಾರ್ಜ್ ಎಷ್ಟಿದೆ ಅದು, ಕ್ಯೂ ಬಂದ್ಬಿಟ್ಟು 1 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್, 1 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಡನ್. ನೆಕ್ಸ್ಟ್, ಏರಿಯಾ ಆಫ್ ಈಚ್ ಫಿಲ್ಟರ್, ಏರಿಯಾ ಆಫ್ ಈಚ್ filter, area of each filter equals to 60 meter square. Loading rate, loading rate ಎಷ್ಟಿದೆ, 120 meter cube per day per meter square. Okay, total area of filter
ಟೋಟಲ್ ಏರಿಯಾ ಆಫ್ ಫಿಲ್ಟರ್ ಎಷ್ಟಾಯ್ತಿದು. ಸೊ ಇದನ್ನ ಯಾವ ತರ ಬರೆಯಬಹುದು, ಡಿಸ್ಚಾರ್ಜ್ ಡಿವೈಡೆಡ್ ಬೈ ಲೋಡಿಂಗ್ ರೇಟ್. ಸೊ ಡಿಸ್ಚಾರ್ಜ್ ಡಿವೈಡೆಡ್ ಬೈ ಲೋಡಿಂಗ್ ರೇಟ್. ಸೊ ಏನಿದೆ ಇದು 1 into 24 into 60 into 60 divided by 120. ಲೋಡಿಂಗ್ ರೇಟ್ 120 ಮೀಟರ್ ಕ್ಯೂಬ್ ಪರ್ ಡೇ ಪರ್ ಮೀಟರ್ ಸ್ಕ್ವೇರ್ ಇದೆ. ಇದು ಮೇಲ್ಗಡೆ ಇದು ನಾನು ಅದಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡೆ. ರೈಟ್, ಮೀಟರ್ ಕ್ಯೂಬ್ ಇದ್ದಿದ್ದು ಏನಂತಂದ್ರೆ ಸೆಕೆಂಡ್ಸ್ ಇದನ್ನ ಡೇಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟಾಗುತ್ತೆ ಇದು 720 ಮೀಟರ್ ಸ್ಕ್ವೇರ್. ಕನ್ವರ್ಷನ್ ಬರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಂಬರ್ ಆಫ್ ಫಿಲ್ಟರ್ಸ್ ರಿಕ್ವೈರ್ಡ್. ನಂಬರ್ ಆಫ್ ಫಿಲ್ಟರ್ಸ್ ರಿಕ್ವೈರ್ಡ್. ನಂಬರ್ ಆಫ್ ಫಿಲ್ಟರ್ಸ್ ರಿಕ್ವೈರ್ಡ್. ಸೊ ಏನಿದೆ ಅದರದ್ದು ಫಾರ್ಮುಲಾ, ಟೋಟಲ್ ಏರಿಯಾ divided by area of each filter. Area of each filter ಗೊತ್ತಾಯ್ತಾ. ಸೊ ಈಗ ಟೋಟಲ್ ಏರಿಯಾ ಎಷ್ಟಿದೆ, 720 by 60. ಸೊ ಎಷ್ಟಾಯ್ತು ಇದು 12. ಬಟ್ ನಂಬರ್ ಆಫ್ ಫಿಲ್ಟರ್ಸ್ ಇನ್ ಆಪರೇಷನ್ ಎಷ್ಟಿದೆ, ನಂಬರ್ ಆಫ್ ಫಿಲ್ಟರ್ ಇನ್ ಆಪರೇಷನ್. Number of filter in operation is 12 minus 2 equals to 10. So loading rate ಎಷ್ಟಿದೆ ಇವಾಗ, loading rate for 10 filter. 10 filter ಎಷ್ಟಾಗುತ್ತೆ ಇವಾಗ ನೋಡೋಣ. ಸೊ ಇದಕ್ಕೆ ಸೇಮ್ ಡಿಸ್ಚಾರ್ಜ್ ಬೈ ಟೋಟಲ್ ಏರಿಯಾ. ಸೊ ಡಿಸ್ಚಾರ್ಜ್ ಎಷ್ಟಾಗುತ್ತೆ ಸೇಮ್. So 1 into 24 into 60 into 60 divided by 10 into 60. 10 into 60. So ಇದು ಎಷ್ಟಾಯ್ತಿದು 144 ಮೀಟರ್ ಕ್ಯೂಬ್ ಆಯ್ತಾ, ಮೀಟರ್ ಕ್ಯೂಬ್ ಡೇ ಪರ್ ಮೀಟರ್ ಸ್ಕ್ವೇರ್. 144 ಆನ್ಸರ್ ಆಗ್ತದೆ. 144 ಮೀಟರ್ ಕ್ಯೂಬ್ ಪರ್ ಡೇ ಪರ್ ಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಈ ತರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನೋಡಿ. ರೈಟ್, ನೆಕ್ಸ್ಟ್ ಕ್ವಶನ್. ಎ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಕಂಪ್ರೈಸಿಂಗ್ ಎ ನಂಬರ್ ಆಫ್ ಫಿಲ್ಟರ್ ಬೆಡ್ಸ್ is required to produce a 99 mld of potable water. Considering water loss during backwashing is as 5%, rate of filtration is 6 meter per hour and the length to width ratio of the filter bed is 1.35. The width of each filter bed is to be kept equal to 5.2 meter. One additional filter bed is to be provided to take care of the breakdown, repair and maintenance. The total number of filter bed required to be ಅಂತ ಕೇಳ್ತಾ ಇರೋದು ಆಯ್ತಾ. ಸ್ವಲ್ಪ ಈಗ ನೋಡಿ ಆರಾಮಾಗಿ ನಾನು ಹೇಳ್ತೀನಿ, ಆರಾಮಾಗಿ ಒಂದ್ ಕಡೆಯಿಂದ ಮಾಡೋಣ. ಡಿಸ್ಚಾರ್ಜ್ ಬಂದ್ಬಿಟ್ಟು 99 mld ಮಿಲಿಯನ್ ಲೀಟರ್ಸ್ ಪರ್ ಡೇ. ಓಕೆ, ಆಮೇಲೆ ಸೊ ಈಗ ಫಸ್ಟ್ ಪರ್ಸೆಂಟೇಜ್ ಆಫ್ filtered water used, percentage of filtered water used for backwash equals to 5. Then filter water required okay equals to 99 plus 5 by 100 into 99. ಗೊತ್ತಾ, ಫಿಲ್ಟರ್ ವಾಟರ್ ರಿಕ್ವೈರ್ಡ್ ಎಷ್ಟಿದೆ ಅದು 99 ಪ್ಲಸ್ 5 ಅಂದ್ರೆ ನಂಬರ್ ಆಫ್ ಫಿಲ್ಟರ್ ಪರ್ಸೆಂಟೇಜ್ ಕೊಟ್ಟಿದಾರಲ್ಲ, ಸೊ ಅದನ್ನ ಡಿವೈಡ್ ಬೈ 100 ಮಾಡಿಬಿಟ್ಟು ಇಂಟು ಮಲ್ಟಿಪ್ಲೈ ಮಾಡಿದೆ. ಸೊ ಅದು 103.95 mld. ಇದು ಫಿಲ್ಟರ್ ವಾಟರ್ ರಿಕ್ವೈರ್ಡ್ ಇಷ್ಟಿದೆ. ಈಗ ಟೋಟಲ್ ಏರಿಯಾ ಆಫ್ ದಿ ಫಿಲ್ಟರ್ ರಿಕ್ವೈರ್ಡ್ ಏನಿದೆ, ಈಗ ಟೋಟಲ್ ಏರಿಯಾ ಆಫ್ ಫಿಲ್ಟರ್ required. Okay, so adu Q divided by
rate of overflow. Okay, ಅದೆಷ್ಟಾಗುತ್ತೆ ಇವಾಗ ಡಿಸ್ಚಾರ್ಜ್ 103.95 into 10⁴6 divided by 24 into 10⁴3, so whole divided by 6 ಆಗುತ್ತೆ, ರೈಟ್. whole divided by 6 ಆಗುತ್ತೆ. 6 ಏನಿದೆ ಇಲ್ಲಿ, ಸೊ ರೇಟ್ ಆಫ್ ಫಿಲ್ಟ್ರೇಷನ್ ಮೀಟರ್ ಪರ್ ಅವರ್, ರೇಟ್ ಆಫ್ ಫಿಲ್ಟ್ರೇಷನ್, ಇದು ರೇಟ್ ಆಫ್ ಫಿಲ್ಟ್ರೇಷನ್, ರೈಟ್. ಸೊ ಇದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಎಷ್ಟಾಯ್ತು, ಇದು 721.875 ಮೀಟರ್ ಸ್ಕ್ವೇರ್. ಈಗ ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ, ಲೆಂತ್ ಟು ಬ್ರೆಡ್ತ್ ರೇಷಿಯೋ, ಲೆಂತ್ ಟು ಬ್ರೆಡ್ತ್ ಈಕ್ವಲ್ಸ್ ಟು 1:1.35, ಆಯ್ತಾ. ಸೊ ಬಿ ಈಕ್ವಲ್ಸ್ ಟು 5.2 ಮೀಟರ್, ರೈಟ್. ಸೊ ಎಲ್ ಎಷ್ಟಾಗುತ್ತೆ ಇವಾಗ 1.35 ಟೈಮ್ಸ್ ಆಫ್ ಬಿ. ಸೊ ಎಲ್ ಈಕ್ವಲ್ಸ್ ಟು 1.35 into 5.2 equals to 7.02 meter square. Done. Now number of filters required ಮಾಡಬೇಕು ಇವಾಗ. Number of filters required. The IRED. So ಅದೆಷ್ಟಾಗುತ್ತೆ, total area divided by area of each filter, area of each filter, ಗೊತ್ತಾಯ್ತಾ. ಸೊ ಅದು ಬಂದ್ಬಿಟ್ಟು 721.875 divided by 7.02 into ಎಷ್ಟು ಹೇಳಿ 5.2, ಗೊತ್ತಾಯ್ತಾ. ಸೊ ಲೆಂತ್ ಇಂಟು ಬ್ರೆಡ್ತ್ ಮಾಡಿದ್ವಿ ನಾವೀಗ. ಡನ್. ಸೊ ಎಷ್ಟಾಗುತ್ತೆ, ಇದು ಬಂದ್ಬಿಟ್ಟು 19.775. ಸೊ ಸೈಟ್ 20, ಸೊ 20 ಆಯ್ತು ಇದು. ಸೊ ನಂಬರ್ ಆಫ್ ಫಿಲ್ಟರ್ಸ್ ಪ್ರೊವೈಡೆಡ್, ಒಂದು ಫಿಲ್ಟರ್ ನಾವೇನು ಮಾಡ್ತೀವಿ ಸ್ಟ್ಯಾಂಡ್ ಬೈಗೆ ಯೂಸ್ ಮಾಡ್ತೀವಿ. ಸೊ ನಂಬರ್ ಆಫ್ ಫಿಲ್ಟರ್ಸ್ ಈಸ್ ಈಕ್ವಲ್ ಟು 20 + 1 ಈಸ್ ಸ್ಟ್ಯಾಂಡ್ ಬೈ. ಸೊ ಎಷ್ಟಾಯ್ತು ಇದು 21 ಫಿಲ್ಟರ್ಸ್ ಬೇಕಾಗುತ್ತೆ. ಓಕೆ, ಸೊ 21 ಫಿಲ್ಟರ್ಸ್ ಬೇಕಾಗುತ್ತೆ, ಗೊತ್ತಾಯ್ತಾ. ಈ ತರ ಏನಂತಂದ್ರೆ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಏನಂತಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆ, ಸೊ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್. ಎಟ್ ಎ ಸ್ಮಾಲ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ವಿಚ್ ಹ್ಯಾಸ್ ಅ 4 filters, the rate of filtration and backwashing are 200 m3 per day meter square respectively. Backwashing is done for 15 minutes per day. The maturation which occurs initially as a filter is put back into service after cleaning takes 30 minutes. ಓಕೆ, ಇದು 15 minutes ಅಲ್ಲಿ ಮಾಡ್ತಾರೆ, ಬಟ್ ಅದನ್ನ ಸರ್ವಿಸ್ ಇಲ್ಲಿ ತರಕ್ಕೆ 30 ನಿಮಿಷ ಬೇಕು. ಸೊ ಇಟ್ ಈಸ್ ಪ್ರಪೋಸ್ಡ್ ಟು ರಿಕವರ್ ದ ವಾಟರ್ ಬೀಯಿಂಗ್ ವೇಸ್ಟೆಡ್ ಡ್ಯೂರಿಂಗ್ ಬ್ಯಾಕ್ ವಾಷಿಂಗ್ ಅಂಡ್ maturation. Okay, the percentage increase in the filter water produce up to 2 decimal places ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಏನಂತಂದ್ರೆ ನಾವು ಒಂದು ಸಿಂಪಲ್ ಆಗಿ ನಿಮಗೆ ಏನಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ರೇಟ್ ಆಫ್ ಫಿಲ್ಟ್ರೇಷನ್ ಏನಿದೆ ಅದನ್ನ ನೋಡೋಣ. ರೇಟ್ ಆಫ್ ಫಿಲ್ಟ್ರೇಷನ್ ROF. ಓಕೆ, ಸೊ ರೇಟ್ ಆಫ್ ಫಿಲ್ಟ್ರೇಷನ್ ಏನಿದೆ 200 m3 per day per meter square. So 200 divided by 24. So meter cube per hour meter square. So ROB, right? So ಎಷ್ಟಿದೆ 1000 ಇದೆ ನೋಡಿ ಇಲ್ಲಿ. ಓಕೆ, ಬ್ಯಾಕ್ ವಾಷಿಂಗ್, ರೇಟ್ ಆಫ್ ಬ್ಯಾಕ್ ವಾಷಿಂಗು 1000 m3 per day per meter square equals to 1000 divided by 24 ಮಾಡಿದಾಗ meter cube per hour per meter square.
ಸೊ ನೆಕ್ಸ್ಟ್ DOB. ವಾಟ್ ಇಸ್ DOB? DOB ಓಕೆ, ಎಷ್ಟಿದೆ ಅದು 15 ಮಿನಿಟ್ ಅಂದರೆ ಬ್ಯಾಕ್ ವಾಷಿಂಗ್ ಆಯಿತಾ. ಬ್ಯಾಕ್ ವಾಷಿಂಗ್ ಎಷ್ಟು ಬೇಕು? 15 ಮಿನಿಟ್. ಸೊ ಫಿಲ್ಟರ್ ವಾಟರ್ ವೇಸ್ಟೆಡ್ ಫಾರ್ 30 ಮಿನಿಟ್ಸ್. ಫಿಲ್ಟರ್ ವಾಟರ್ ವೇಸ್ಟೆಡ್ 30 ಮಿನಿಟ್. ಡನ್. ನಾವು ಈಗ ಇಲ್ಲಿ ಸೊ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಬ್ಯಾಕ್ ವಾಷಿಂಗು ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟಾಗಿದೆ ಅಂತ ಕೇಳ್ತಾ ಇರೋದು. ಸೊ ಸಿಂಪಲ್ ಆಗಿ DOF ಆಯಿತಾ ಈಕ್ವಲ್ಸ್ ಟು ರೇಷಿಯೋನ ಮಾಡಿದಾಗ 24 ಮೈನಸ್ ಆಫ್ 15/60 ಆಯಿತಾ ಮೈನಸ್ 30/60 ಅಂದರೆ 15 ಮಿನಿಟ್ಸ್ ಇದೆ, ಅದನ್ನು ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡೋದು. 50/60 ಮೈನಸ್ 30/60 24 ಅವರ್ಸು ಆಯಿತಾ, ಇದು 24 ಅವರ್ಸು. ಸೊ ಅದನ್ನು ಮಾಡಿದಾಗ 23.25 ಅವರ್ಸ್ ಆಗುತ್ತೆ, ಗೊತ್ತಾಯ್ತಾ. ಇದು 24 ಅವರ್ಸು. ಸೊ ಇದರಲ್ಲಿ ಇಷ್ಟು ನಾನು ಮೈನಸ್ ಮಾಡ್ತಾ ಇರೋದು ಅಷ್ಟೇ. ಸೊ ದ ಅಮೌಂಟ್ ಆಫ್ ವಾಟರ್ ಫಿಲ್ಟರ್ ಪರ್ ಡೇ, ಅಮೌಂಟ್ ಆಫ್ ವಾಟರ್ ಫಿಲ್ಟರ್ ಪರ್ ಡೇ ಈಕ್ವಲ್ಸ್ ಟು ಏನಾಗುತ್ತೆ, ರೇಟ್ ಆಫ್ ಫಿಲ್ಟ್ರೇಷನ್ ಮಲ್ಟಿಪ್ಲೈ ಬೈ ಆಯಿತಾ DOF ರೈಟ್ ಇಂಟು L ಇಂಟು B ಸರ್ಫೇಸ್ ಏರಿಯಾ ಅಂತ ಅನ್ಬೋದು. ಸೊ ಅದನ್ನು ಮಾಡಿದಾಗ ಎಷ್ಟಾಗುತ್ತೆ, ಇದು 200/24 ಇಂಟು 23.25 ಇಂಟು L ಇಂಟು B. ಸೊ ಅಮೌಂಟ್ ಆಫ್ ವಾಟರ್ ರಿಸೈಕಲ್ಡ್ ಅಂಡ್ ರೀಯೂಸ್ ಏನಾಗುತ್ತೆ, ಅಮೌಂಟ್ ಆಫ್ ಏನು ಹೇಳಿ, ವಾಟರ್ ರಿಸೈಕಲ್ಡ್ ಅಂಡ್ ರೀಯೂಸ್ಡ್ ಸೊ ROB ಇಂಟು DOB ಏನಾಯಿತು ಇಂಟು L ಇಂಟು B ರೈಟ್ ಪ್ಲಸ್ ROF ಓಕೆ ಇಂಟು ಪ್ಲಸ್ ROF ಇಂಟು ಡ್ಯೂರೇಷನ್ ಆಫ್ ಮ್ಯಾಚುರೇಷನ್ ಇಂಟು L ಇಂಟು B, ಗೊತ್ತಾಯ್ತಾ. ಸೊ ಇದು ಒಂದು ಫಾರ್ಮುಲಾ ಇದೆ, ನಾನು ಇಲ್ಲಿ ಹಾಕಿರೋದು ಅಮೌಂಟ್ ಆಫ್ ವಾಟರ್ ರಿಸೈಕಲ್ಡ್ ಅಂಡ್ ರೀಯೂಸ್ ಮಾಡೋಕ್ಕೆ. ಫಸ್ಟು ರೇಟ್ ಆಫ್ ಬ್ಯಾಕ್ ವಾಷಿಂಗ್, ಆಮೇಲೆ ಏನಂತಾರೆ 15 ಮಿನಿಟ್ ಏನು ವಾಟರ್ ಏನಂತಾರೆ ವಾಷಿಂಗ್ ಮಾಡೋದು ಬೇಕು, ಅದನ್ನು ಮಲ್ಟಿಪ್ಲೈ ಮಾಡಿದ್ದೀನಿ ಲೆಂತ್ ಇಂಟು ಬ್ರೆಡ್ತ್ಗೆ, ಆಮೇಲೆ ROF ರೈಟ್ ರೇಟ್ ಆಫ್ ಫಿಲ್ಟ್ರೇಷನ್ ಇಂಟು ಡ್ಯೂರೇಷನ್ ಆಫ್ ದಿ ಮ್ಯಾಚುರೇಷನ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಮಾಡಿದ್ದೀನಿ. ಈಗ ಇದನ್ನೆಲ್ಲ ಪುಟ್ ಮಾಡೋಣ. ಸೊ ವ್ಯಾಲ್ಯೂ ಪುಟ್ ಮಾಡಿದಾಗ 1000/24 ಇಂಟು 15/60 ಲೆಂತ್ ಇಂಟು ಬ್ರೆಡ್ ಪ್ಲಸ್ 200/24 ಇಂಟು 30/60 ಇಂಟು L ಇಂಟು B ರೈಟ್. ಇದನ್ನು ಸೆಕೆಂಡ್ ಅಂತ ಕೊಡ್ತೀವಿ, ಫಸ್ಟ್ ಆಯಿತಾ, ಇದನ್ನು ಸೆಕೆಂಡ್ ಅಂತ ಕೊಡ್ಬೋದು. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಫಿಲ್ಟರ್ನ ಯಾವ ಥರ ಮಾಡೋದು, ಇವಾಗ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಫಿಲ್ಟರ್, ಒಂದು ನಿಮಿಷ ಓಕೆ. ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಫಿಲ್ಟರ್, ಸ್ವಲ್ಪ ಲೆಂದಿ ಇದೆ, ಆರಾಮಾಗಿ ನೋಡ್ಕೊಳ್ಳಿ ಒಂದ್ಸಲ. ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಫಿಲ್ಟರ್ಡ್ ವಾಟರ್ ಆಯಿತಾ. ಸೊ ಏನಿದೆ ಇದು 1000/24 15/60 L ಇಂಟು B 200/24 ಏನು ಮೇಲ್ಗಡೆ ಬರ್ದಿರೋದಿದೆ ನೋಡಿ ಆಯಿತಾ. ಸೊ ಅದನ್ನು ಡಿವೈಡೆಡ್ ಬೈ ನಾವು ಏನು ಮಾಡಬೇಕು, ಇಲ್ಲಿ ಫಾರ್ಮುಲಾದಲ್ಲಿ ಬರ್ಬಿಡ್ತೀನಿ ನೋಡಿ ಡೈರೆಕ್ಟಾಗಿ.
ಈಗ ಇಲ್ಲಿ ಅಮೌಂಟ್ ಆಫ್ ವಾಟರ್ ರೀಸೈಕಲ್ಡ್ ಅಂಡ್ ರೀಯೂಸ್ಡ್ ಅಂತ ಇದೆ ನೋಡಿ, ಅದನ್ನೇ ಫಸ್ಟ್ ಇಲ್ಲಿ ಮೇಲ್ಗಡೆ ಹಾಕೊಂಡ್ಬಿಟ್ಟು ಕೆಳಗಡೆ ಏನ್ ಮಾಡಬೇಕು ಅಂತಂದ್ರೆ ನಾವು ಅಮೌಂಟ್ ಆಫ್ ವಾಟರ್ ಫಿಲ್ಟರ್ಡ್ ಪರ್ ಡೇ ಅಂತ ಹಾಕ್ಬೇಕಷ್ಟೇ. ಇವೆರಡು ಮಾಡಿದಾಗ ಅಂದ್ರೆ ಇಲ್ಲಿದೆ ನೋಡಿ, ಒಂದು ನಿಮಿಷ, ಅಮೌಂಟ್ ಆಫ್ ಮೇಲ್ಗಡೆ ಅಮೌಂಟ್ ಆಫ್ ವಾಟರ್ ರೀಸೈಕಲ್ಡ್ ಅಂಡ್ ರೀಯೂಸ್ಡ್ ಇದು ಮೇಲ್ಗಡೆ ಬರುತ್ತೆ. ಯಾವುದು ಮೇಲ್ಗಡೆ ಬರ್ದಿರೋ ಫಾರ್ಮುಲಾ ಯಾವುದು? ಇದು ಈ ಫಾರ್ಮುಲಾ. ಓಕೆ, ಇದನ್ನ ಆಮೇಲೆ ಅದ್ರ ಕೆಳಗಡೆ ಏನ್ ಬರುತ್ತೆ ಅಂತಂದ್ರೆ ಅಮೌಂಟ್ ಆಫ್ ವಾಟರ್ ಫಿಲ್ಟರ್ಡ್ ಪರ್ ಡೇ. ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಇದು. ಇದನ್ನ ಹಾಕಿ. ಸೊ ಇದನ್ನ ಹಾಕಿದಾಗ ನಿಮ್ಗೆ ಏನಂತಂದ್ರೆ ಆನ್ಸರ್ ಬರುತ್ತೆ. ಏನಂದ್ರೆ ಬಂದಿರೋ ಆನ್ಸರ್ಗೆ ಇಂಟು 100 ಮಾಡಿ, ರೈಟ್? ಇಂಟು 100 ಮಲ್ಟಿಪ್ಲೈ ಮಾಡಬೇಕು. ಇದು ಪರ್ಸೆಂಟೇಜ್ ಅಲ್ಲಿ ಬರುತ್ತೆ 7.526%. ಸೊ ಅಂದ್ರೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಇನ್ ಫಿಲ್ಟರ್ಡ್ ವಾಟರ್ ಎಷ್ಟು ಅಂದ್ರೆ 7.5% ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೀನಿ, ಇನ್ನೊಂದ್ಸಲ ನೋಡ್ಕೊಂಡು ಬಿಡಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಸೊ 7.5% ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, a 0.8 meter deep bed of sand filter, length 4 meter, width 3 meter, made up of uniform particles, 0.4 meter, specific gravity 2.65, shape factor 0.85, with bed porosity 0.4. Bed has a backwash at a flow rate of 3.6 meter cube per minute. So during backwashing, if the terminal settling velocity of the sand particle is 0.05 meter per second ಇದೆ, expanded bed depth in meter, round up to 2 decimal place. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಇವಾಗ? ಇಲ್ಲಿ ಕೇಳ್ತಾ ಇರೋದು ಯಾವುದು? ಏನ್ ಕೇಳ್ತಾ ಇದ್ದಾರೆ ಇಲ್ಲಿ, ರೈಟ್? ಸೊ ದ ಎಕ್ಸ್ಪ್ಯಾಂಡೆಡ್ ಬೆಡ್ ಡೆಪ್ತ್, ಆಯ್ತಾ, ಅದು ಕೇಳ್ತಾ ಇರೋದು. ವೆಲಾಸಿಟಿ ಆಫ್ ದಿ ಸ್ಯಾಂಡ್ ಇಫ್ ದ ಟರ್ಮಿನಲ್ ಸೆಟ್ಲಿಂಗ್ ವೆಲಾಸಿಟಿ. ಓಕೆ, ಸೊ ಈಗ ನೋಡೋಣ ಬನ್ನಿ ಏನ್ ಕೊಟ್ಟಿದ್ದಾರೆ. ಒಂದು ನಿಮಿಷ. ಓಕೆ, ಸೊ z ಈಕ್ವಲ್ಸ್ ಟು 0.8 ಮೀಟರ್ ಇದೆ. ಆಮೇಲೆ n ಈಕ್ವಲ್ಸ್ ಟು 0.8 ಇದೆಯಾ? ಒಂದು ನಿಮಿಷ. Okay, z is 0.8 and n is 0.4. Okay, ಈಗ ಇದರಲ್ಲಿ 0.4 ಮೀಟರ್ ಡಯಾಮೀಟರ್ ಇದೆ. ಸೊ ಡಿಸ್ಚಾರ್ಜ್ ಎಟ್ ಬಿ, ಸೊ 3.6 ಆಯ್ತಾ, ಬ್ಯಾಕ್ ವಾಶ್, ಡಿಸ್ಚಾರ್ಜ್ ಎಟ್ ಬ್ಯಾಕ್ ವಾಶ್ ಅಂತ ಅಂತೀವಲ್ಲ. ಸೊ 3.6 ಮೀಟರ್ ಕ್ಯೂಬ್ ಪರ್ ಮಿನಿಟ್, ಇದು ಏನು ಬ್ಯಾಕ್ ವಾಶ್ದು. ಸೊ ಇದನ್ನ ನಾನು ಫಸ್ಟ್ ಅದರಲ್ಲಿ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊತೀನಿ. 3.6/60 ಮಾಡ್ತೀನಿ. ಸೊ ಅದೇನಾಗುತ್ತೆ ಅವಾಗ? ಅದು 0.06 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಆಗುತ್ತೆ, ಆಯ್ತಾ. ಸೊ ಎಲ್ ಈಕ್ವಲ್ಸ್ ಟು 4 ಮೀಟರ್ ಇದೆ, ಆಮೇಲೆ ಬಿ ಈಕ್ವಲ್ಸ್ ಟು 3 ಮೀಟರ್ ಇದೆ. ಇವೆಲ್ಲ ಡೀಟೇಲ್ಸ್ ಆಯ್ತು, ಗೊತ್ತಾಯ್ತಾ? ಈಗ ಅಟ್ ಬ್ಯಾಕ್ ವಾಷಿಂಗ್ ಡಿಸ್ಚಾರ್ಜ್ ಎಷ್ಟಾಗುತ್ತೆ? ಡಿಸ್ಚಾರ್ಜ್ ಆಫ್ ಬ್ಯಾಕ್ ವಾಷಿಂಗ್ divided by AS, right? So the Q divided by L into B, correct? So 0.06 divided by 4 into 3 ಎಷ್ಟಾಯ್ತಿದು? 5 into 10 is to power minus 3 ಮೀಟರ್ ಪರ್ ಸೆಕೆಂಡ್, ಆಯ್ತಾ. ಇದು VS. ಸೊ ಇದು VB ಆಯ್ತು. ಈಗ VS ಏನು ಕೊಟ್ಟಿದ್ದಾರೆ? 0.05 ಮೀಟರ್ ಪರ್ ಸೆಕೆಂಡ್ ಕ್ವಶನ್ ಅಲ್ಲಿ ಇದೆ, ಆಯ್ತಾ. 0.0 ವೆಲಾಸಿಟಿ ಆಫ್ ಸ್ಯಾಂಡ್ ಪಾರ್ಟಿಕಲ್ ಈಸ್ 0.05, ರೈಟ್. ಟರ್ಮಿನಲ್ ಸೆಟ್ಲಿಂಗ್ ವೆಲಾಸಿಟಿ ಅದು. ಸೆಟ್ಲಿಂಗ್ ವೆಲಾಸಿಟಿ ನಾವು VS ಅಂತೀವಿ. ಇನ್ನೊಂದು V0 ಅಂತಿತ್ತು, ಅದು ಓವರ್ಫ್ಲೋ ರೇಟ್. ಡನ್. ಸೊ VS, so VS equals to 0.05 meter cube per second. So the VB
equals VS into NE power of 4.5. So NE 4.5 equals VB by VS. So 5 into 10 is to power minus 3 divided by 0.05. Okay, so NE equals 5 into 10 is to power minus 3 divided by 0.05. So 1 by 4.5. So ಎಷ್ಟಾಯ್ತು ಇದು 0.599 ಆಗುತ್ತೆ. ಸೊ ಸೇಟ್ 6 ಆರ್ ಆಯಿತು. ಸೊ ಈಗ ZE by Z. ಸೊ ಏನಿದೆ ಫಾರ್ಮುಲಾ 1 minus n divided by 1 minus NE. So ZE equals Z 1 minus n by 1 minus NE. Okay. ಈಗ ನೆಕ್ಸ್ಟ್ ZE equals 0.8 into 1 minus 0.4 divided by 1 minus 0.6 ಆಯ್ತಾ 0.8. ಸೊ ಇದು ಎಷ್ಟಾಯ್ತು 1.2 ಮೀಟರ್. ಸೊ 1.2 ಮೀಟರ್ ಇಸ್ ಯಾವುದು ಡೆಪ್ತ್ ಇದು ಎಕ್ಸ್ಪ್ಯಾಂಡೆಡ್ ಬೆಡ್ ಡೆಪ್ತ್ ಇದು. ಸೊ ಎಕ್ಸ್ಪ್ಯಾಂಡೆಡ್ ಬೆಡ್ ಡೆಪ್ತ್ 1.2 ಮೀಟರ್ ಆಗುತ್ತೆ. ಗೊತ್ತಾಯ್ತಾ. ಸೊ ಈ ತರ ಏನಂತಂದ್ರೆ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಈ ಪ್ರಾಬ್ಲಮ್ ಬಂದ್ಬಿಟ್ಟು ಫಿಲ್ಟ್ರೇಷನ್ ಪ್ರಾಬ್ಲಮ್ ಇದು. ನೆಕ್ಸ್ಟ್, ಎ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಟ್ರೀಟ್ಸ್ 6000 meter cube of water per day. As a part of the treatment process, discrete particles are required to be settled in a clarifier. A column test indicates that an overflow rate of 1.5 meter per hour would be produced. Desired removal of the particles through the settling in the clarifier having a depth of 3 meter. Volume of the required clarifier. ಇಲ್ಲಿ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡೋದಿದೆ, ಸಿಂಪಲ್ ಆಗಿದೆ. ಡಿಸ್ಚಾರ್ಜ್ ಈಕ್ವಲ್ಸ್ ಟು 6000 meter cube ಪರ್ ಡೇ. ಓಕೆ, ಅದಾದ್ಮೇಲೆ 6000 ಡಿವೈಡೆಡ್ ಬೈ 24. ಸೊ ಅದನ್ನ ಫಸ್ಟ್ 250 meter cube ಪರ್ ಅವರ್ ಆಯ್ತಾ. ಸೊ V0 ಎಷ್ಟಾಗುತ್ತೆ 1.5 ಮೀಟರ್ ಪರ್ ಅವರ್, 1.5 ಮೀಟರ್ ಪರ್ ಅವರ್ ಆಗುತ್ತೆ. ಓಕೆ, ಇದು 250 ಆಯ್ತು. ಇದು ಕೊಟ್ಟಿರೋದು 1.5 ಇಲ್ಲಿದೆ ನೋಡಿ, V0 ಓವರ್ಫ್ಲೋ ರೇಟ್. ಸೊ ಸರ್ಫೇಸ್ ಏರಿಯಾ ಈಕ್ವಲ್ಸ್ Q divided by V0. ಸೊ 250 divided by 1.5. ಸೊ ಎಷ್ಟಾಗುತ್ತೆ ಇದು 166.66 ಮೀಟರ್ ಸ್ಕ್ವೇರ್ ಸರ್ಫೇಸ್ ಏರಿಯಾ ಆಯಿತು. ಈಗ ಡೆಪ್ತ್ H ಬಂದ್ಬಿಟ್ಟು 3 ಮೀಟರ್ ಕೊಟ್ಟಿದ್ದಾರೆ, ರೈಟ್. ಸೊ ವಾಲ್ಯೂಮ್ ಆಫ್ ಕ್ಲಾರಿಫೈಯರ್. ಸೊ ವಾಲ್ಯೂಮ್ ಆಫ್ ಕ್ಲಾರಿಫೈಯರ್. ಸೊ ವಾಲ್ಯೂಮ್ ಯಾವ ತರ ಮಾಡ್ತೀವಿ, ಸರ್ಫೇಸ್ ಏರಿಯಾ ಇಂಟು ಏನು ಡೆಪ್ತ್ ಮಾಡ್ತೀವಿ, ಸಿಂಪಲ್. ಸೊ ಸರ್ಫೇಸ್ ಏರಿಯಾ ಎಷ್ಟಿದೆ 166.66 into depth 3 meter. So what is the answer? 500 meter cube is the answer for this question. Okay, 500 ಗೊತ್ತಾಯ್ತಾ. ಸೊ ಇಲ್ಲಿ ಒಂದೆರಡು ಥಿಯರಿ ಕ್ವಶನ್ಸ್ ಇದೆ, ಅದನ್ನು ನೋಡ್ಕೊಂಡು ಬಿಡೋಣ. ಸೊ ಮ್ಯಾಚ್ ಲಿಸ್ಟ್ 1 ವಿತ್ ದ ಲಿಸ್ಟ್ 2. ಏನಿದೆ, ಒಂದು ಟೈಪ್ ಆಫ್ ವಾಟರ್ ಸೋರ್ಸ್ ಇದೆ, ಟ್ರೀಟ್ಮೆಂಟ್ ಟು ಬಿ ಗಿವನ್ ಇದೆ. ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ನಾನು ನಿಮಗೆ ಆನ್ಸರ್ ಹೇಳ್ತೀನಿ, ಸೊ ದಟ್ ನಿಮಗೆ ಅರ್ಥ ಆಗಲಿ. ಓಕೆ, ಸೊ ಸರ್ಫೇಸ್ ವಾಟರ್ ರಿವರ್ ಕೆನಲ್ಸ್ ಇದ್ರೆ ನಾವು ಯಾವ ಟ್ರೀಟ್ಮೆಂಟ್ ಮಾಡ್ತೀವಿ, ರೈಟ್. ಸೊ ಯಾವ ಟ್ರೀಟ್ಮೆಂಟ್ ಮಾಡ್ತೀವಿ, ಅದಕ್ಕೆ ಬಂದ್ಬಿಟ್ಟು ಕೋಆಗುಲೇಷನ್, ಫ್ಲಕ್ಚುಯೇಷನ್ ಅಂಡ್ ಸೆಡಿಮೆಂಟೇಷನ್. ಸೊ ಇದಾಗುತ್ತೆ, ರೈಟ್. ಸೊ ಎ ಇಸ್ 4. ಸರ್ಫೇಸ್ ವಾಟರ್ ಇತ್ತಂತಂದ್ರೆ ಅದನ್ನ ಕೋಆಗುಲೇಷನ್, ಫ್ಲಕ್ಚುಯೇಷನ್, ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ಡಿಸ್ಇನ್ಫೆಕ್ಷನ್ ಇದನ್ನ ಫಾಲೋ ಮಾಡಬೇಕಾಗುತ್ತೆ. ಅದೇ ಇನ್ಫಿಲ್ಟ್ರೇಷನ್ ಗ್ಯಾಲರಿ ಇತ್ತಂತಂದ್ರೆ ನಾವು ಏರಿಯೇಷನ್ ಮಾಡಬೇಕಾಗುತ್ತೆ, ಕೋಆಗುಲೇಷನ್, ಸೆಡಿಮೆಂಟೇಷನ್, ಡಿಸ್ಇನ್ಫೆಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್. ಲೇಕ್ ಆರ್ ಪೌಂಡ್ ವಾಟರ್ ಇತ್ತಂತಂದ್ರೆ ಅದು ಬಂದ್ಬಿಟ್ಟು CuSO4 ಟ್ರೀಟ್ಮೆಂಟ್ ಮಾಡಬೇಕು, ಆಮೇಲೆ ಕೋಆಗುಲೇಷನ್, ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ಡಿಸ್ಇನ್ಫೆಕ್ಷನ್ ಮಾಡಬೇಕು.
ಡಿ ಬಂದ್ಬಿಟ್ಟು ಅಂದರೆ ಟ್ಯೂಬ್ವೆಲ್ ವಾಟರ್ ಇತ್ತಂದರೆ ರೈಟ್. ಸೊ ಅದಕ್ಕೆ ಬರೀ ಡಿಸ್ಇನ್ಫೆಕ್ಷನ್ ಮಾಡಿದ್ರೆ ಸಾಕು, ಯಾಕೆಂದರೆ ಅದು ಯಾವುದೇ ಒಂದು ಏರ್ ಕಾಂಟ್ಯಾಕ್ಟ್ಗೆ ಬರೋದಿಲ್ಲ, ಕಂಟ್ಯಾಮಿನೇಷನ್ ತುಂಬ ಕಮ್ಮಿ ಇರುತ್ತೆ. ಬರೀ ಡಿಸ್ಇನ್ಫೆಕ್ಷನ್ ಮಾಡಿಬಿಟ್ಟು ಅಥವಾ ಕ್ಲೋರಿನ್ನ ಆ್ಯಡ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಆಗ್ಬಿಡುತ್ತೆ, ರೈಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ದ ಎ ಆಪ್ಷನ್. ನೆಕ್ಸ್ಟ್, the flow chart of a water treatment plant is shown in the following figure. If it is proposed to defluoridate the water using Nalgonda, right, treatment, then it should be done. So aeration process ಇದೆ, coagulation process ಇದೆ, ಆಮೇಲೆ flocculation ಇದೆ, ಆಮೇಲೆ sedimentation, filtration. ಈ 5 ಒಂದು ಏನು ಕೊಟ್ಟಿದ್ದಾರೆ ಇದು ಫ್ಲೋ ಚಾರ್ಟ್ ಇದೆ, ರೈಟ್. ಸೊ ದ ಫ್ಲೋ ಚಾರ್ಟ್ ಅಲ್ಲಿ ನಾವು ಏನು ಮಾಡಬೇಕಿದೆ ಅಂತಂದ್ರೆ ಡಿಫ್ಲೋರಿಡೇಷನ್, ರೈಟ್, ಯೂಸಿಂಗ್ ನಾಲ್ಗೊಂಡ ಟ್ರೀಟ್ಮೆಂಟ್, ದೆನ್ ಇಟ್ ಶುಡ್ ಬಿ ಡನ್. ಯಾವಾಗ ಮಾಡಬೇಕು ಅಂತ ಕೇಳ್ತಾ ಇರೋದು. ಸೊ ಅದನ್ನ ನಾವು ಯಾವಾಗ ಮಾಡ್ಬೇಕಂದ್ರೆ ಯಾವುದು ಲೈಮ್ ಮತ್ತೆ ಆಲಮ್ನ ಆಡ್ ಮಾಡೋದು, ಡೋಸ್ ಆಫ್ ಲೈಮ್ ಮತ್ತೆ ಆಲಮ್ನ, ಲೈಮ್ ಎಡಿಷನ್ ಇಲ್ಲಿ ಅದನ್ನ ಮಾಡಿದ್ಮೇಲೆ ಡಿಫ್ಲೋರಿಡೇಷನ್ ಮಾಡ್ಬೋದು ಅಂತ ಹೇಳ್ತಾ ಇರೋದು. ಸೊ ದ ಎ ಇಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಟ್ರೀಟ್ಮೆಂಟ್ ರಿಡ್ಯೂಸ್ ಸಲೈನಿಟಿ ಆಫ್ ದ ವಾಟರ್? ಸಲೈನಿಟಿ ಆಫ್ ದಿ ವಾಟರ್ ಯಾವುದು ಕಮ್ಮಿ ಮಾಡುತ್ತೆ ಅಂತ ಕೇಳ್ತಾ ಇರೋದು. ಸೊ ಸಲೈನಿಟಿಗೆ ಆಯ್ತಾ ಯಾವ್ದು ಕಮ್ಮಿ ಮಾಡುತ್ತೆ? ಒಂದು ಎಲೆಕ್ಟ್ರೋ ಡಯಾಲಿಸಿಸ್ನ ಮಾಡ್ಬೋದು, ಆಮೇಲೆ ರಿವರ್ಸ್ ಆಸ್ಮೋಸಿಸ್ ಮಾಡ್ಬೋದು, ಮತ್ತು ಫ್ರೀಜಿಂಗ್ ಮಾಡ್ಬೋದು. ಈ 3 ಆಪ್ಷನ್ಸ್ ಮಾಡ್ಬೋದು. ಫಿಲ್ಟ್ರೇಷನ್ ಅಂದರೆ ಇದಕ್ಕೆ ಮಾಡೋದಿಲ್ಲ, ಸಲೈನಿಟಿಗೆ ಮಾಡೋದಿಲ್ಲ. ಫ್ಲಾಶ್ ಮಿಕ್ಸಿಂಗ್ ಮತ್ತು ಸೆಡಿಮೆಂಟೇಷನ್ ಇವೆರಡಕ್ಕೂ ಮಾಡೋದಿಲ್ಲ, ರೈಟ್. ಸೊ ಸಲೈನಿಟಿ ಕಮ್ಮಿ ಮಾಡೋಕ್ಕೆ ಈ 3 ಮೆಥಡ್ನ ನಾವು ಫಾಲೋ ಮಾಡ್ತೀವಿ. ಡನ್. ಕ್ಲೀನಿಂಗ್ ಆಫ್ ಸ್ಲೋ ಸ್ಯಾಂಡ್ ಫಿಲ್ಟರ್ ಇಸ್ ಡನ್ ಬೈ, ಯಾವುದರಿಂದ ಮಾಡ್ತಾರೆ ಕ್ಲೀನಿಂಗು, ರೈಟ್. ಕ್ಲೀನಿಂಗ್ನ ಏನು ಮಾಡ್ತಾರೆ? ಇದೊಂದು ಫಿಲ್ಟರ್ ಇದೆ ಅಂತಂದರೆ ಈ ಥರ ಏನು ಫಿಲ್ಟರ್ ಮೇಲ್ಗಡೆ ಇರುತ್ತಲ್ಲ, ಈ ಮೇಲ್ಗಡೆ ಲೇಯರ್ನ ಏನೋ ಸ್ಕ್ರಾಪಿಂಗ್ ಮಾಡಿಬಿಡ್ತಾರೆ, ಅಂದರೆ ತೆಗಿತಾರೆ, ರೈಟ್. ಸ್ಕ್ರಾಪಿಂಗ್ ಆಫ್ ಟಾಪ್ ಲೇಯರ್ ಆಫ್ ದ ಸ್ಯಾಂಡ್ ಆ್ಯಂಡ್ ಅಡ್ಮಿಟಿಂಗ್ ದ ವಾಟರ್, ಫ್ರೆಶ್ ನೀರು ವಾಟರ್ ಹೋಗೋಕ್ಕೆ ಬಿಡ್ತಾರೆ. ಸೊ ಅದೇ ಕ್ಲೀನಿಂಗ್ ಆಫ್ ಸ್ಯಾಂಡ್, ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂತ ಅಂತೀವಿ, ರೈಟ್. ನೆಕ್ಸ್ಟು, ಸೊ ಇದರಲ್ಲಿ ಏನಿದೆ ಅಂತಂದರೆ ಇಂಪ್ಯೂರಿಟೀಸ್ ಇದೆ ಮತ್ತು ರಿಮೂವ್ಡ್ ಬೈ ಇದೆ. ಸೊ ಇವು ಇಂಪ್ಯೂರಿಟೀಸ್, ಇದು ರಿಮೂವ್ಡ್ ಬೈ. ಸೊ ಯಾವ್ಯಾವುದು ಏನೇನು ಮ್ಯಾಚಿಂಗ್ ಆಗುತ್ತೆ ಅಂತ ನೋಡೋದಿದೆ ನಮಗೆ. ಸಿಂಪಲ್ ಆಗಿ ಏನಂತಂದರೆ ಫ್ಲೋರೈಡ್ಸ್ ಇತ್ತು ಅಂತಂದರೆ ಫ್ಲೋರೈಡ್ಸ್ನ ನಾವು ಏನಂತಂದರೆ ಆಕ್ಟಿವೇಟೆಡ್ ಅಲ್ಯೂಮಿನಾಗೆ ಯೂಸ್ ಮಾಡ್ತೀವಿ, ರೈಟ್. ಅದೇ ಮ್ಯಾಂಗನೀಸ್ಗೆ ನಾವು ಏನು ಮಾಡ್ತೀವಿ? ಮ್ಯಾಂಗನೀಸ್ಗೆ ನಾವು ಮ್ಯಾಂಗನೀಸ್ ಜಿಯೋಲೈಟ್ನ ಯೂಸ್ ಮಾಡ್ತೀವಿ, ರಿಮೂವ್ಡ್ ಬೈ ಜಿಯೋಲೈಟ್ ಈ ಪ್ರೊಸೆಸ್ಸಿಂದ ಮಾಡ್ತೀವಿ. ಟೆಸ್ಟ್ ಮತ್ತು ಓಡರನ್ನು ನಾವು ಆಕ್ಟಿವೇಟೆಡ್ ಕಾರ್ಬನ್ನ ಯೂಸ್ ಮಾಡ್ತೀವಿ, ಗೊತ್ತಾಯ್ತಾ? ಸೊ ಇವು ನೇಮ್ ಆಫ್ ದಿ ಇಂಪ್ಯೂರಿಟಿ ಮತ್ತು ರಿಮೂವ್ಡ್ ಬೈ. ನೆಕ್ಸ್ಟು, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಡಿಸೈನ್ ಪೀರಿಯಡ್ ಇಸ್ ಆರ್ ಟ್ರೂ? ಸೊ ಡಿಸೈನ್ ಪೀರಿಯಡ್ಗೆ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇರೋದು ಅವರು. ಸೊ ಡಿಸೈನ್ ಪೀರಿಯಡ್ಗೆ ಯಾವುದು ಕರೆಕ್ಟ್ ಆಗಿದೆ? ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಎಕಾನಮಿ ಆಫ್ ದ ಇನ್ವೆಸ್ಟ್ಮೆಂಟ್, ಕರೆಕ್ಟ್ ಆಗಿದೆ, ರೈಟ್. ಇಟ್ ಟೇಕ್ಸ್ ಇನ್ ಟು ಅಕೌಂಟ್ ಆಸ್ಪೆಕ್ಟ್ ಲೈಕ್ ಲೈಫ್ ಅಂಡ್ ಡ್ಯೂರಬಿಲಿಟಿ ಅಂಡ್ ಈಸ್ ಆರ್ ಡಿಫಿಕಲ್ಟಿ ಇನ್ ಕೆಪಾಸಿಟಿ ಇನ್ಕ್ರೀಸಿಂಗ್ ಆಫ್ ದ ಇನ್ಸ್ಟಾಲೇಷನ್, ಕರೆಕ್ಟು. ಅದನ್ನು ನೋಡಬೇಕು, ಎಷ್ಟು ದೂರ ಇದೆ, ಎಷ್ಟು ದುಡ್ಡಾಗುತ್ತೆ, ಎಷ್ಟು ವರ್ಷ ನಡೆಸ್ಬೋದು ಅಂತ, ರೈಟ್. ಸೊ ಅದನ್ನು ನಾವು ನೋಡಬೇಕಾಗುತ್ತೆ. ಸೊ ಅದಾದಮೇಲೆ ಏನು? ಇಟ್ ಕನ್ಸಿಡರ್ ದ ಫ್ರೀಕ್ವೆನ್ಸಿ ಆಫ್ ದಿ ಅಕರೆನ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಟಿ ಆಫ್ ದಿ ರಿವರ್ ಫ್ಲೋ. ಸೊ ಇಲ್ಲಿ ಸ್ವಲ್ಪ ನಾವು ಇದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟು, ಇಟ್ ಈಸ್ ಕನ್ಸರ್ನ್ ವಿತ್ ದ ಎಸ್ಟಿಮೇಟಿಂಗ್ ಫ್ಯೂಚರ್ ರಿಕ್ವೈರ್ಮೆಂಟ್, ಇದನ್ನು ಮಾಡ್ಬೋದು. ಇದು ಯಾಕೆ ಮಾಡೋಕ್ಕಾಗಲ್ಲ ಥರ್ಡ್ ಸ್ಟೆಪ್ ಅಂತಂದರೆ ರಿವರ್ ಫ್ಲೋ ಎಷ್ಟಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ವರ್ಷ ಮಳೆ ಎಷ್ಟು ಬಂದಿದೆ, ನೆಕ್ಸ್ಟ್ ವರ್ಷ ಪ್ರಿಡಿಕ್ಟ್ ಮಾಡ್ಬೋದು, ಬಟ್ ಎಕ್ಸಾಕ್ಟ್ ಪ್ರಿಡಿಕ್ಷನ್ಗೆ ಆ ಡಿಸೈನ್ ಪೀರಿಯಡಲ್ಲಿ ನಾವು ಏನಂತಂದರೆ ಫ್ರೀಕ್ವೆನ್ಸಿನ ಮಾಡೋದು ಆಗೋದಿಲ್ಲ. ಸೊ 1, 2, 4 is the answer for this question. Okay, so these are all the questions I have covered in today's video. If you have any doubt, please comment in the comment box so that I can reply for you. Thank you so much. We'll meet in the next class. Thank you.